ವೀಕ್ಷಕರೇ, ನಾನಿವತ್ತು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆಕಟ್ಟೆಯಲ್ಲಿದ್ದೇನೆ. ಇಲ್ಲಿನ ವಿಶೇಷತೆ ಏನು ಅಂದರೆ, ಒಂದೇ ಸ್ಥಳದಲ್ಲಿ 4 ಗೋಡೆಗಳ ಮಧ್ಯೆ ಶ್ರೀ ಭೂತರಾಯ ಹಾಗೂ ಶ್ರೀ ಚೌಡೇಶ್ವರಿ ದೇವಾಲಯ ಮತ್ತು ಶ್ರೀ ಹಜರತ್ ಸೈಯದ್ ಸಾದತ್ ದರ್ಗಾ ಇದೆ. ಇದೊಂದು ಭಾವೈಕ್ಯತೆಯ ಸ್ಥಳನೂ ಕೂಡ ಹೌದು. ಇಲ್ಲಿಗೆ ದಿನನಿತ್ಯ ಸಾಕಷ್ಟು ಜನ ಬರ್ತಾರೆ. ಯಾರಾದರೂ ಮಾಟ ಮಂತ್ರ ಮಾಡಿದ್ರೆ ಅವರಿಗೆ ವಾಪಸ್ ಆಗೋ ಥರ ಬೀಗವನ್ನು ಹಾಕ್ತಾರೆ, ಮಳೆ ಹೊಡಿತಾರೆ. ಹಾಗೆ ಆರೋಗ್ಯ ಸಮಸ್ಯೆ ಇದ್ದರೆ, ವೈಯಕ್ತಿಕ ಸಮಸ್ಯೆ ಇದ್ದರೆ ಕೂಡ ಇಲ್ಲಿ ಪರಿಹಾರ ಸಿಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಟ್ಯಾಪ್ ಮಾಡಿ ನನ್ನ ಹೊಸ ವಿಡಿಯೋಸ್ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನಿವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ. ಇಲ್ಲಿ ನೋಡಿ, ಲೆಫ್ಟ್ ಸೈಡ್ಗೆ ಇರುವಂಥದ್ದು ಶ್ರೀ ಚೌಡೇಶ್ವರಿ ದೇವಾಲಯ ಮತ್ತು ರೈಟ್ ಸೈಡ್ಗೆ ಇರುವಂಥದ್ದು ಶ್ರೀ ಭೂತರಾಯನ ಕಟ್ಟೆ. ಇಲ್ಲಿ ನೋಡಿ, ಈ ದೇವಾಲಯದ ಹಿಂಭಾಗದಲ್ಲಿ ಶ್ರೀ ಹಜರತ್ ಸೈಯದ್ ಸಾದತ್ ದರ್ಗಾ ಇದೆ. ನೀವು ನೋಡ್ಬೋದು, ಇಲ್ಲಿ ಬೀಗ ಹಾಕ್ತಾ ಇದ್ದಾರೆ, ಮೊಳೆನೂ ಕೂಡ ಹೊಡಿತಾ ಇದ್ದಾರೆ. ಬಾಬಾ ಅವರು ಈ ಸ್ಥಳದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಪೂಜೆ ಮಾಡಿಕೊಂಡು ಓದಿಕೆ ಮಾಡಿಕೊಂಡು ಹೋಗುತ್ತಾರೆ. ಇಲ್ಲಿ ಯಾವುದೇ ತರಹದ ಗಲಾಟೆ ನಡೆಯುವುದಿಲ್ಲ. ಎಲ್ಲರೂ ಸಮನಾಗಿ ಬಂದು ಓದುತ್ತಾರೆ. ಒಳ್ಳೆಯ ಕೆಲಸಗಳಂತೆ ಮಾಟ ಮಂತ್ರ ಇದ್ರೆ ಏನಾದರೂ ಇದ್ದರೆ ದೂರ ಆಗುತ್ತೆ. ಇಲ್ಲಿ ಬಂದು ಸ್ವಾಮಿ ಹತ್ರ ಹಜರತ್ ಸೈಯದ್ ಬಾಬಾ ಹತ್ರ ಬಂದು ಮುಜಾವರಗಳ ಬಂದು ಅರಿಕೆ ಮಾಡಿಕೊಂಡು ಮಳೆಯನ್ನು ಹೊಡೆಸುತ್ತೇವೆ. ಶತ್ರುಗಳಿಗೆ ಏನಾದರೂ ಶತ್ರುಗಳಿದ್ದರೆ ಕೋರ್ಟಲ್ಲಿ ಏನಾದರೂ ಕೇಸ್ ಇದೆ, ಬೀಗ ಹಾಕ್ತಾರೆ. ಬಾಯಿ ಬಂದಲ್ಲಿ ಬೀಗ ಹಾಕ್ತಾರೆ. ಏನಾದರೂ ಜಮೀನಿಗೆ ವ್ಯವಹಾರ ದುಡ್ಡು ಬರದಿದೆ, ಹಣ ಏನಾದರೂ ಬರೋದಿದ್ರೆ ಅದರ ಬಗ್ಗೆ ಮಳೆ ಹೊಡಿತಾರೆ. ಇದು ಯಾವುದೇ ಥರ ಭೇದ ಭಾವ ಇಲ್ಲ, ಎಲ್ಲ ಒಟ್ಟಿಗೆ ಇದ್ದಾರೆ. ಪೂಜೆ ಮಾಡ್ತಾರೆ, ದುಡ್ಡು ಹಾಕ್ತಾರೆ. ಅವ್ರ ಮನಸ್ಸಿಗೆ ಬಂದು ಇಷ್ಟ ಬಂದ ಹಟ್ಟಿಗಳನ್ನು ಕೊಡ್ತಾರೆ. ಕೆಲಸ ಆದ್ಮೇಲೆ ಮಳೆ ನಿಂಬೆಹಣ್ಣು ಮಾಡೋದು ಪೂಜೆ ಮಾಡುತ್ತಾರೆ. ಮಳೆ ಹೊಡೆಯೋದು ಯಾರು ಮಾಡಿಸಿದ್ರೆ ಮಾಟ ಮಾತ್ರ ಇದು ವಾಪಸ್ ಹೋಗಿ ಅಂತ ಮಾಡ್ತಾರೆ. ದುಡ್ಡುಗಳು ಬರೋದಿದ್ರೆ ಅದಕ್ಕೆ ದುಡ್ಡು ಬರಲಿ ಅಂತ ಮಾಡ್ತಾರೆ. ಜಮೀನಲ್ಲಿ ಕೇಸ್ ಗೀಸಿಲ್ಲ ಅವ್ರ ಪರವಾಗಿ ಆಗಲಿ ಅಂತಾರೆ. ನ್ಯಾಯಯುತವಾದ ವರ್ಗಗಳು ಇಡುತ್ತವೆ. ಅನ್ಯಾಯ ವಿರುದ್ಧ ಏನಾಗಲ್ಲ, ಏನು ಅನ್ಯಾಯ ಮಾಡಿದ್ರೆ ಆಗಲ್ಲ, ಎಷ್ಟು ಏನು ಮಾಡಿದ್ರೆ ಏನಾಗಲ್ಲ. ಬೀಗ ಹಾಕೋದು ಯಾರು ಶತ್ರುಗಳಿಗೆ ಬೀಗ ಹಾಕ್ತಾರೆ ಬಾಯಿ ಬಂದಾಗೆ ಅಂತ. ಮಕ್ಕಳಾಗಿದ್ರೆ ಮಕ್ಕಳಾಗತ್ತೆ. ಇಲ್ಲಿ ಇವಾಗ ಹತ್ತಿ ಕಟ್ಟಿದ್ರೆ ಮಕ್ಕಳಾಗ್ತದೆ. ಎಲ್ಲ ಒಳ್ಳೆ ಕೆಲಸಗಳು ಎಲ್ಲರೂ ಆಗ್ತದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಹಣಗೆರೆಕಟ್ಟೆ. ಇದೊಂದು ಮಾದರಿ, ಇದು ಒಂದು ರಾಷ್ಟ್ರಕ್ಕೆ ಮಾದರಿಯ ಥರ ಇದೆ. ಭಾವೈಕ್ಯತೆ ಮಾದರಿ. ಒಳ್ಳೆ ಕೆಲಸಗಳಾಗ್ತವೆ, ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ಕೆಟ್ಟ ಕೆಲಸಗಳು ಏನಾಗಲ್ಲ. ಎಷ್ಟೇ ಜನ ಬಂದು ಬೇರೆ ಕೆಟ್ಟವರು ಕೆಟ್ಟ ಮಾಡ್ತಾರೆ ಆಗೋದಿಲ್ಲ. ಇಲ್ಲಿ ಅವ್ರು ಎಷ್ಟೇ ಮಳೆ ಹೊಡಿ, ಎಷ್ಟೇ ಹತ್ತಿ ಕಟ್ಟಿ ಏನು ಬೀಗಲ್ಲ, ಆಗಲ್ಲ. ಒಳ್ಳೆ ಕೆಲಸ ಇದಾಗುತ್ತೆ. ನ್ಯಾಯಯುತವಾದ ಹಕ್ಕಿಗಳು ಹಿಡಿಯುತ್ತೆ. ನಾವು ನಿಮಗೆ ಅನ್ಯಾಯ ಮಾಡ್ತಿದ್ರೆ ಆಗಲ್ಲ, ಯಾವುದೇ ಆಗಲ್ಲ. ಈ ಸ್ಥಳದ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ವಿಸಿಟಿಂಗ್ ಕಾರ್ಡಲ್ಲಿ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಬೋದು.